ಕಳೆದ 150 ದಿನಗಳಿಂದ ಇಡೀ ವಿಶ್ವದ ಅತ್ಯಂತ ಪ್ರಭಾವಶಾಲಿ ಗುಪ್ತಚರ ಸಂಸ್ಥೆಗಳಾದ ಅಮೆರಿಕದ ಸಿಐಎ ಮತ್ತು ಇಸ್ರೇಲ್ನ ಮೊಸಾದ್ ಒಂದು ರಹಸ್ಯ ಕಾರ್ಯಾಚರಣೆಯಲ್ಲಿ ಬ್ಯುಸಿಯಾಗಿವೆ. ಅವರ ಕಣ್ಣಿಗೆ ನಿದ್ದೆ ಇಲ್ಲ, ಕೈಗೆ ಯಾವುದೇ ಕ್ಲೂ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಒಂದೇ ಒಂದು ಹೆಸರು, ಇರಾನ್ನ ನೂತನ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ. 150 ದಿನಗಳಿಂದ ಇವರ ಫೋನ್ ರಿಂಗ್ ಆಗ್ತಾ ಇಲ್ಲ, ಲ್ಯಾಪ್ಟಾಪ್ ಆನ್ ಆಗಿಲ್ಲ, ಸೂರ್ಯನ ಬೆಳಕಿಗೂ ಇವರು ಮುಖ ತೋರಿಸಿಲ್ಲ. ಹಾಗಾದ್ರೆ ಇರಾನ್ನ ಈ ಅತ್ಯುನ್ನತ ನಾಯಕ ಎಲ್ಲಿದ್ದಾರೆ? ಜೀವಂತವಾಗಿದ್ದಾರೋ ಅಥವಾ ಗಂಭೀರವಾಗಿ ಗಾಯಗೊಂಡಿದ್ದಾರೋ? ಬ್ರಿಟನ್ನ ಪ್ರಸಿದ್ಧ ದಿ ಟೈಮ್ಸ್ ಪತ್ರಿಕೆ ಬಿಚ್ಚಿಟ್ಟಿರುವ ಆರೋಚಕ ಹಾಗೂ ಬೆಚ್ಚಿ ಬೀಳಿಸುವ ವರದಿ ಇಲ್ಲಿದೆ ನೋಡಿ. 150 ದಿನ ಮಾತಿಲ್ಲ, ಕತೆ ಇಲ್ಲ. ಸರ್ವೋಚ್ಚ ನಾಯಕನಿಗೆ ಸಿಐಎ ತಲಾಶ್. ವೀಕ್ಷಕರೇ, ಫೆಬ್ರವರಿ 28ರಂದು ಇರಾನ್ನಲ್ಲಿ ನಡೆದಂತಹ ಭೀಕರ ದಾಳಿಯಲ್ಲಿ ಮಾಜಿ ಸುಪ್ರೀಂ ಲೀಡರ್ ಅಲಿ ಖಮೇನಿ ಹತ್ಯೆಯಾದ್ರು. ಆ ದಾಳಿಯಲ್ಲಿ ಅವರ ಮಗ ಮುಜ್ತಬಾ ಖಮೇನಿ ಕೂಡ ತೀವ್ರವಾಗಿ ಗಾಯಗೊಂಡಿದ್ರು. ಆದ್ರೆ ಆ ಘಟನೆಯ ನಂತರ ಮುಜ್ತಬಾ ಪ್ರಪಂಚದ ಕಣ್ಣಿಗೆ ಎಲ್ಲೂ ಕಾಣಿಸಿಕೊಂಡಿಲ್ಲ. ಅವರು ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾದ ಮೇಲೆಯೂ ಒಂದೇ ಒಂದು ಆಡಿಯೋ ಅಥವಾ ವಿಡಿಯೋ ಸಂದೇಶ ಹೊರಬಂದಿಲ್ಲ. ಪ್ರಸ್ತುತ ಹೊರಬರ್ತಿರುವಂತಹ ಎಲ್ಲ ಅಧಿಕೃತ ಹೇಳಿಕೆಗಳು ಕೇವಲ ಲಿಖಿತ ರೂಪದಲ್ಲಿದೆ. ಈ ನಿಗೂಢ ಮೌನವೇ ಈಗ ಅಮೆರಿಕ ಮತ್ತು ಇಸ್ರೇಲ್ನ ಗುಪ್ತಚರ ಸಂಸ್ಥೆಗಳಿಗೆ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ದಿ ಟೈಮ್ಸ್ ವರದಿಯ ಪ್ರಕಾರ ಮುಜ್ತಬಾ ಖಮೇನಿ ಕಳೆದ 150 ದಿನಗಳಿಂದ ಯಾವುದೇ ಫೋನ್ ಅನ್ನ ಬಳಸಿಲ್ಲ, ಲ್ಯಾಪ್ಟಾಪ್ ಮುಟ್ಟಿಲ್ಲ. ಸಂಪೂರ್ಣ ಡಿಜಿಟಲ್ ಪ್ರಪಂಚದಿಂದಲೇ ದೂರ ಆಗಿರುವ ಅವರು ಇರಾನ್ನ ಯಾವುದೋ ರಹಸ್ಯ ಅಂಡರ್ ಗ್ರೌಂಡ್ ಬಂಕರ್ ನಲ್ಲಿ ಅಡಗಿಕೊಂಡಿದ್ದಾರೆ. ಹಗಲಿನ ವೇಳೆಯಲ್ಲಿ ಅಮೆರಿಕದ ಸ್ಪೈ ಸ್ಯಾಟಲೈಟ್ ಗಳ ಕಣ್ಣಿಗೆ ಬೀಳಬಾರದು ಎಂಬ ಏಕೈಕ ಕಾರಣಕ್ಕೆ ಅವರು ಬಂಕರ್ ನಿಂದ ಹೊರಬರ್ತಾ ಇಲ್ಲ. ಮಾತಾಡಲು ಕಷ್ಟಪಡ್ತಿರುವಂತ ಅವರು ಶಾರೀರಿಕವಾಗಿ ತೀವ್ರ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಮುಜ್ತಬಾ ಎಲ್ಲಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಲು ಇಸ್ರೇಲ್ನ ಮೊಸಾದ್ ಮತ್ತು ಅಮೆರಿಕದ ಸಿಐಎ ಜಂಟಿ ಕಾರ್ಯಾಚರಣೆಗಿಳಿದಿದೆ. ಆದ್ರೆ ಯಾವುದೇ ಡಿಜಿಟಲ್ ಸಿಗ್ನಲ್ಗಳು ಸಿಗದೇ ಇರೋದ್ರಿಂದ ಅವರು ಈಗ ಇರಾನ್ನ ಒಳಗಿರುವಂತಹ ಹ್ಯೂಮನ್ ಸ್ಟೈಸ್ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದಾರೆ. ಇರಾನ್ನ ವಿಪ್ಲವಕಾರಿ ಪಡೆಯಾದಂತ ಐಆರ್ಜಿಸಿ ಕೂಡ ಮುಜ್ತಬಾ ಅವರ ರಕ್ಷಣೆಗೆ ಅತ್ಯುನ್ನತ ತಂತ್ರಗಳನ್ನ ಬಳಸ್ತಾ ಇದ್ದು, ಶತ್ರುಗಳ ಗಮನ ಬೇರೆಡೆ ಸೆಳೆಯಲು ಅವರಂತೆಯೇ ಕಾಣುವ ಡೂಪ್ಲಿಕೇಟ್ ಗಳನ್ನ ಬಳಕೆ ಮಾಡಿಕೊಳ್ತಿದೆ. ಮಾಜಿ ಮೊಸಾದ್ ಅಧಿಕಾರಿಯೊಬ್ಬರು ಹೇಳುವ ಪ್ರಕಾರ ಮುಜ್ತಬಾ ಫೋನ್ ಬಳಸದೇ ಇರಬಹುದು, ಆದ್ರೆ ಜೀವಂತವಾಗಿದ್ದರೆ ಕಾಗದದ ಚೀಟಿಗಳ ಮೂಲಕ ಸಂದೇಶವನ್ನ ಕಳುಹಿಸಲೇಬೇಕು. ಹಿಂದೆ ಒಸಾಮಾ ಬಿನ್ ಲಾಡೆನ್ ಅನ್ನ ಆತನ ಕೊರಿಯರ್ ಮೂಲಗಳನ್ನ ಬೆನ್ನಟ್ಟಿ ಹಿಡಿದಂತೆ ಈಗ ಮುಜ್ತಬಾನ ಪತ್ರ ವ್ಯವಹಾರ ನಡೆಸುವ ಹ್ಯೂಮನ್ ನೆಟ್ವರ್ಕ್ ಅನ್ನ ಟ್ರ್ಯಾಕ್ ಮಾಡಲು ಮೊಸಾದ್ ಏಜೆಂಟ್ಗಳು ಬಲೆ ಬೀಸಿದ್ದಾರೆ. ಇನ್ನೊಂದು ಕಡೆ ಗುಪ್ತಚರ ವಲಯದಲ್ಲಿ ಮತ್ತೊಂದು ಭೀಕರ ಚರ್ಚೆ ನಡೀತಾ ಇದೆ. ಫೆಬ್ರವರಿ 28ರ ದಾಳಿಯಲ್ಲೇ ಮುಜ್ತಬಾ ಸಾವನ್ನಪ್ಪಿರಬಹುದು ಅಥವಾ ನಂತರ ಗಾಯಗಳಿಂದ ಮೃತಪಟ್ಟಿರಬಹುದು. ಆದ್ರೆ ಇರಾನ್ನ ಐಆರ್ಜಿಸಿ ಅಧಿಕಾರಿಗಳು ಈ ಸತ್ಯವನ್ನ ಮುಚ್ಚಿಟ್ಟು ಪ್ರಪಂಚಕ್ಕೆ ಸುಳ್ಳು ಹೇಳ್ತಾ ಇರಬಹುದು ಎಂಬ ಶಂಕೆಯೂ ವ್ಯಕ್ತವಾಗ್ತಾ ಇದೆ. ಈ ಅನಿಶ್ಚಿತತೆಯೇ ಪ್ರಸ್ತುತ ಮಧ್ಯಪ್ರಾಚ್ಯದಲ್ಲಿ ಬೃಹತ್ ಉದ್ವಿಗ್ನತೆಯನ್ನ ಸೃಷ್ಟಿ ಮಾಡಿದೆ. ತಂತ್ರಜ್ಞಾನದ ತುತ್ತ ತುದಿಯಲ್ಲಿರುವಂತಹ ಅಮೆರಿಕ ಮತ್ತು ಇಸ್ರೇಲ್ಗೆ ಯಾವುದೇ ಫೋನ್, ಇಂಟರ್ನೆಟ್ ಬಳಸದ ಇರಾನ್ನ ಈ ರಹಸ್ಯ ನಾಯಕ ನಿಜಕ್ಕೂ ಬೃಹತ್ ಸವಾಲಾಗಿದ್ದಾರೆ. ಕಾಗದದ ಚೀಟಿಗಳ ಮೂಲಕವೇ ರಾಜ್ಯಭಾರ ನಡೆಸಲಾಗ್ತಾ ಇದೆಯಾ ಅಥವಾ ಇರಾನ್ ಸರ್ಕಾರ ಜಗತ್ತಿನ ಕಣ್ಣಿಗೆ ಮಣ್ಣೆರಚ್ತಾ ಇದೆಯಾ ಎಂಬುದು ಮುಂದಿನ ದಿನಗಳಲ್ಲಿ ಸ್ಪಷ್ಟ ಆಗಬೇಕಾಗಿದೆ.